ಅಕ್ಕ. ಅಪ್ಪ, ನಿಮ್ ನೋವು ನನಗೆ ಅರ್ಥ ಆಗುತ್ತಪ್ಪ. ಅದನ್ನ ನಾನು ತಪ್ಪು ಅಂತ ಹೇಳ್ತಿಲ್ಲ. ಆದ್ರೆ ಕೆಲವು ವಿಷಯ ಎಲ್ಲ ಕೈ ಮೀರಿ ಹೋಗಿದೆ ಅಪ್ಪ. ಇವಾಗಿರೋ ಪರಿಸ್ಥಿತಿಲಿ ನಾವ್ ಇದಕ್ಕಿಂತ ಬೇರೆ ಏನ್ ಮಾಡಕ್ಕಾಗುತ್ತೆ? ಆ ಸರೋಜಾ ದೇವಿ ಬಗ್ಗೆ ನಿಮಗ್ ಗೊತ್ತೇ ಇದೆ ಅಲ್ವಾ? ಅದೆಲ್ಲ ಮನ್ಸಲ್ಲಿ ಇಟ್ಕೊಂಡೆ ಅಪ್ಪ ನಾನು ಹೀಗೆ ಕದ್ದು ಮುಚ್ಚಿ ಮಾಡ್ತಿರೋದು. ಸಾರಿ ಅಪ್ಪ. ಅಮ್ಮ ಪರಿ, ಎಲ್ಲರಿಗೂ ನೀನು ಸಮಾಧಾನ ಹೇಳಿ ಸಾರಿ ಹೇಳಿ ಹೋಗ್ತಾನೆ ಇರ್ತೀಯ. ಆದ್ರೆ ನನಗ್ ಒಳಗ್ ಕುದಿತಾ ಇರೋದು ನನಗ್ ಮಾತ್ರ ಗೊತ್ತಮ್ಮ. ಇದೆಲ್ಲದಕ್ಕೂ ಕಾರಣ ಸರೋಜಾ ದೇವಿ ತಾನೆ. ಅವಳ ಹಣದ ಸೊಕ್ಕು ಅಹಂಕಾರ ತಾನೆ ಕಾರಣ. ಮುಗಿಸ್ ತೋರಿಸ್ತೀನಿ, ಅವಳು ಇಡೀ ಕತೆನ ಮುಗಿಸ್ ತೋರಿಸ್ತೀನಿ. ಯಾಕೆ ಟೆನ್ಷನ್ ಆಗ್ತಿದ್ದೀರಾ? ಬೇಡ ರೀ, ನಿಮ್ಮ ಆರೋಗ್ಯ ಕೆಡಿಸ್ಕೋಬೇಡಿ. ಪರಿ ಇಷ್ಟ ಕಷ್ಟಪಡ್ತಿರೋದು ನಮ್ ದೇವಿ ಮದ್ವೆ ಚೆನ್ನಾಗಿ ನಡಿಬೇಕು ಅನ್ನೋ ಒಂದೇ ಕಾರಣಕ್ಕೆ ರೀ. ಅದು ನಡೀಲಿ ಬಿಡಿ. ನೀವು ಮೊದ್ಲು ಕುತ್ಕೊಳ್ಳಿ, ಕೋಪ ಬಿಟ್ಬಿಡಿ. ಕೂತ್ಕೊಳ್ಳಿ ಅನ್ನಲ್ಲ ರೀ, ಸಿಟ್ ಮಾಡ್ಕೋಬೇಡಿ. ಆಹಾ, ಪರಿ ಬಂದ್ಬಿಟ್ಲು. ಏನು ಕಾಲ್ಗೆಜೆ, ಹೆದರ್ಕೊಂಡ್ಬಿಟ್ಯಾ? ಮತ್ತೆ ನಾನೇ ಪರಿ, ನೀನ್ ಸಿಟ್ ಮಾಡ್ಕೊಂಡಾಗ ತುಂಬಾ ಮುದ್ದ ಕಾಣ್ತೀಯ. ನನ್ನ ಕೆಕ್ಕರಿಸ್ಕೊಂಡು ನೋಡ್ತಿರೋ ಆ ಕಣ್ಣನ್ ನೋಡು. ನನ್ನ ನೋಡ್ಬೇಕಾದ್ರೆ ಹಂಗೆ ನವಿಲ್ಗರಿ ಸೋಕದಾಗೆ ನನ್ನ ಎದೆಯಲ್ಲಿ ಒಂಥರ ಕಚ್ಗುಳಿ ಇಟ್ಟಂಗಾಗತ್ತೆ. ಏನಯ್ಯ ಮಾಡ್ತಿದ್ಯಾ? ಯಾಕೆ? ಕಣ್ಣು ಮುಚ್ಚಿರೋ ನಿನಗೆ ನಾನು ಏನ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ವಾ? ಅಯ್ಯೋ ನೋಡು, ಸುಮ್ನೆ ಇರು, ಹೇಳಿದ್ರೆ ಕೇಳು. ನೋ ವೇ. ನಾನು ಎಷ್ಟು ಆಸೆಯಿಂದ ಈ ಮೊಮೆಂಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ ಗೊತ್ತಾ? ನೀನ್ ನೋಡಿದ್ರೆ ಬೇಡ ಅಂತಿದ್ಯಾ? ಬೇಡ, ನಾನ್ ಕಿರ್ಚ್ಬಿಡ್ತೀನಿ, ಆಮೇಲೆ ನಿನ್ ಮರ್ಯಾದನೆ ಹೋಗೋದು. ಕಿರ್ಚ್ಕೋ, ನಿನ್ಗೆ ಯಾರು ಬೇಡ ಅಂದ್ರು ಧಾರಾಳವಾಗಿ ಕಿರ್ಚು. ನಿನ್ನ ಕಿರ್ಚಕ್ ಬಿಟ್ರೆ ತಾನೆ. ಅಯ್ಯೋ, ಈಗ ಯಾಕಪ್ಪ ಅವಸರ? ಯಾಕೆ ಹೀಗ್ ಮಾಡ್ತಿದ್ಯಾ? ಯಾರಾದ್ರೂ ಬಂದ್ಬಿಡ್ತಾರೆ. ಹೆಂಗ್ ಬರ್ತಾರೆ? ಏನ್ ಪ್ರತ್ಯಕ್ಷ ಆಗ್ಬಿಡ್ತಾರ? ಬಾಗಿಲು ತೆಗೆದು ಒಳಗ್ ಬಂದ್ಬಿಡ್ತಾರ? ಈಗ ನೀನ್ ಆಚೆ ಹೋಗ್ತೀಯೋ ಇಲ್ವೋ? ಹೋಗಲ್ಲ. ಬಂದಿರೋ ಕೆಲಸ ಮುಗಿಸ್ದೆ ನಾನಂತೂ ಹೋಗೋದೇ ಇಲ್ಲ. ನೀನ್ ತುಂಬಾ ಮೋಸ. ನೀನ್ ಹೀಗೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸರಿ ಸರಿ, ಇವಾಗ ಗೊತ್ತಾಯ್ತಲ್ಲ, ನಾನ್ ಹೀಗೇನೆ. ನಿನಗ್ ಸರ್ಪ್ರೈಸ್ ಕೊಡ್ದೇನೆ ನಾನಂತೂ ಹೋಗೋದೇ ಇಲ್ಲ. ಏನ್ ಸರ್ಪ್ರೈಸ್ ಅದು? ನಿನ್ ತಲೆಯಲ್ಲಿ ಬೇರೆನೇ ಏನೋ ಯೋಚನೆ ಇದೆಯಲ್ಲ, ಅದು ಏನಿರ್ಬೋದು ಅಂತ ಹೇಳು ನೋಡೋಣ. ಅಯ್ಯೋ ಪ್ಲೀಸ್ ಅಯ್ಯ. ಸರಿ, ನೀನು ಸ್ವಲ್ಪ ಕಣ್ಮುಚ್ಚು ಪ್ಲೀಸ್. ಟ್ಯಾನ್ ಟ್ಯಾನ್. ಅಯ್ಯೋ, ಏನಯ್ಯ ಇದು? ನೋಡಿದ್ರೆ ಗೊತ್ತಾಗಲ್ವಾ? ಪರಿ ಅಂತ ಹಚ್ಚೆ ಹಾಕ್ಸಿದೀನಿ. ಅಯ್ಯೋ, ಯಾಕಯ್ಯ? ತುಂಬಾ ನೋವಾಗಿರುತ್ತಲ್ವಾ? ಯಾಕಿದೆಲ್ಲ ಮಾಡ್ತೀಯ? ಅದು ಬಿಡು, ಇಷ್ಟ ಆಯ್ತಾ? ಆಕ್ಚುಲಿ ಚಿಕ್ಕದಾಗೆ ಬರೆಯಕ್ ಹೇಳ್ದೆ. ಅವನು ದೊಡ್ಡ ಪೇಮೆಂಟ್ ಎಕ್ಸ್ಪೆಕ್ಟ್ ಮಾಡ್ದ ಅನ್ಸತ್ತೆ. ದೊಡ್ಡದಾಗಿ ಹಚ್ಚಿ ಹಾಕ್ಬಿಟ್ಟಿದ್ದಾನೆ. ಸರಿ, ಪರವಾಗಿಲ್ಲ, ನಮ್ ಪ್ರೀತಿ ಗುರುತು ದೊಡ್ಡದಾಗಿರ್ಲಿ ಅಂತ ನಾನು ಓಕೆ ಹೇಳ್ಬಿಟ್ಟೆ.
ಏನಾಯ್ತು? ಹಿಡಿಸ್ಲಿಲ್ಲ ಅಂದ್ರೆ ಹೇಳು ಪರಿ, ಈ ಕಡೆ ಬೇರೆ ತರ ಹಾಕಿಸ್ತೀನಿ. ನೀನು ನಾನು ಗಟ್ಟಿಯಾಗಿ ತಪ್ಕೊಂಡಿರೋ ತರ. ಅಯ್ಯೋ ಬೇಡಯ್ಯ, ಸಾಕು. ಏನಾಯ್ತು? ಸರ್ಪ್ರೈಸ್ ನೋಡಿ ಹಾಗೆ ಫ್ರೀಸ್ ಆಗ್ಬಿಟ್ಯಾ? ಇದಕ್ಕೆ ಹಿಂಗಾದ್ರೆ ಹೆಂಗೆ? ಇನ್ನು ಸಿಕ್ಕಾಪಟ್ಟೆ ಸರ್ಪ್ರೈಸ್ಗಳು ಆನ್ ದ ವೇ ಇದೆ.